ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ತೀರ್ಪು ಏನು ಅಂತಕ್ಕಂಥದ್ದು ತೀರ್ಪಿನ ಪ್ರತಿಗೆ ಸಹಿ ಹಾಕಿದ್ದಾರೆ ನ್ಯಾಯಮೂರ್ತಿಗಳು. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ತೀರ್ಪಿನ ಪ್ರತಿಗೆ ಸಹಿಯನ್ನ ಹಾಕಿದ್ದಾರೆ ಜಡ್ಜ್. ಈಗ ಅದನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಏನು ತೀರ್ಪು ಅಂತ, ಏನು ಅಬ್ಸರ್ವೇಷನ್ಸ್ ಅಂತ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಓಕೆ, ಕನ್ವಿಕ್ಟ್ ಆಯಿತು. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು, ಪ್ರಜ್ವಲ್ ರೇವಣ್ಣ ದೋಷಿ ಅಂದರೆ ಈ ಪ್ರಕರಣದಲ್ಲಿ ಆತ ತಪ್ಪನ್ನು ಎಸಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು. ಅಬ್ಸರ್ವೇಷನ್ಸ್ ನೋಡಬೇಕು ಇನ್ನು ಮುಂದಕ್ಕೇನು ಅಂತಂದ್ಬಿಟ್ಟು, ಏನು ಶಿಕ್ಷೆ ಅಂತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ದೋಷಿ. 2014 ಮೇ 14ನೇ ತಾರೀಕು ಬಂಧನ ಆಗಿತ್ತು ಇವರದ್ದು. CID ತನಿಖೆ ಕೂಡ ನಡೆದಿತ್ತು. ಅತ್ಯಾಚಾರ ಸಂತ್ರಸ್ತೆ ಅಂದರೆ ಮನೆ ಕೆಲಸದ ಆಕೆ ಕೊಟ್ಟಂತಹ ದೂರು, ಆಕೆಯನ್ನು ಅತ್ಯಾಚಾರ ಮಾಡಿದ್ದು KR ನಗರದ ಹತ್ತಿರ ಇರ್ತಕ್ಕಂಥ ಇದು. ಅದಾದಮೇಲೆ ಕಿಡ್ನಾಪ್ ಕೂಡ ಆಗಿತ್ತು ಈ ಪ್ರಕರಣದಲ್ಲಿ. ಸೊ ಈಗ ಪ್ರಜ್ವಲ್ ದೋಷಿ. ಮೊದಲ ಕೇಸ್ನಲ್ಲೇ ಶಿಕ್ಷೆಗೆ ಒಳಗಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತಕ್ಕಂಥ ತೀರ್ಪನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿದೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ. ರೈಟ್, ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ. ಅತ್ಯಾಚಾರಿ ಅಂತ ತೀರ್ಪನ್ನು ಕೊಟ್ಟಿದೆ ಕೋರ್ಟ್. ಈತನೊಬ್ಬ ಅತ್ಯಾಚಾರಿ, ಅತ್ಯಾಚಾರ ಮಾಡಿರೋದು ಪ್ರೂವ್ ಆಗಿದೆ. ಆದರೆ ಅದಕ್ಕೆ ಶಿಕ್ಷೆ ನಾಳೆ ಗೊತ್ತಾಗುತ್ತೆ ಏನು ಅಂತಂದ್ಬಿಟ್ಟು. 10 ವರ್ಷಗಳಿಂದ ಜೀವಾವಧಿ ಶಿಕ್ಷೆ ತನಕ ಎಷ್ಟು ವರ್ಷಗಳು ಬೇಕಾದರೂ ಕೊಡಬಹುದು, ಅದು ನಾಳೆ ಗೊತ್ತಾಗುತ್ತೆ. ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ರಂತೆ ಪ್ರಜ್ವಲ್ ರೇವಣ್ಣ ಶಿಕ್ಷೆಯನ್ನು ಕೇಳಿ, ಅಂದರೆ ತೀರ್ಪನ್ನು ಕೇಳಿ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತಕ್ಕಂಥ ತೀರ್ಪು ಪ್ರಕಟ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ನಾಳೆ ಶಿಕ್ಷೆಯ ಪ್ರಮಾಣ ಏನು ಅಂತ ಗೊತ್ತಾಗುತ್ತೆ. ಅತ್ಯಾಚಾರಿ ಅಂತ ತೀರ್ಪನ್ನು ಕೊಟ್ಟಿದೆ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಯಾಕೆಂದರೆ ಕನ್ವಿಕ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ಶಿಕ್ಷೆ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಅಷ್ಟೇ. ಅವರಿಗೆ ಮೇಲ್ಮನವಿ ಹೋಗೋದಕ್ಕೆ ಅವಕಾಶ ಇದೆ, ಅದು ಬೇರೆ ವಿಚಾರ. ಬಟ್ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು, ಆತ ಅತ್ಯಾಚಾರಿ, ಮನೆ ಕೆಲಸದ ಆಕೆಯ ಮೇಲೆ ಆತ ಅತ್ಯಾಚಾರ ಮಾಡಿರೋದು ಪ್ರೂವ್ ಆಗಿದೆ. ಆಕೆನೇ ಕೊಟ್ಟಂತಹ ದೂರು. ಆಕೆಯನ್ನು ಪ್ರಕರಣ ಹೊರಗೆ ಬಂದ್ಬಿಡುತ್ತೆ ಅಂತ ಕಿಡ್ನ್ಯಾಪ್ ಕೂಡ ಮಾಡಿದ್ರು. 9 ಜನ ಒಳಗೆ ಹೋಗಿದ್ರು, ರೇವಣ್ಣ ಸೇರಿದಂತೆ. ಈಗ ಆ ಕೇಸ್ನಲ್ಲಿ ದೋಷಿ ಅಂತಕ್ಕಂಥ ತೀರ್ಪನ್ನು ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಕಳೆದ 7 ತಿಂಗಳಿಂದ ವಾದ ಪ್ರತಿವಾದಗಳನ್ನೆಲ್ಲ ಆಲಿಸಲಾಗಿತ್ತು. ಅದಾದ ನಂತರ ಇವತ್ತು ತೀರ್ಪು ಬಂದಿದೆ. KR ನಗರ ಸಂತ್ರಸ್ತೆಗೆ ಸಿಕ್ಕಿದೆ ನ್ಯಾಯದಾನ. KR ನಗರ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ ಈ ಪ್ರಕರಣದಲ್ಲಿ. ಅಂದರೆ ಆಕೆ ಕೊಟ್ಟ ದೂರು ನಿಜವಾಗಿತ್ತು, ಅತ್ಯಾಚಾರ ಮಾಡಿದ್ರು. ಆಮೇಲೆ ಆ ವಿಡಿಯೋದಲ್ಲಿ ಇದ್ದದ್ದು ಕೂಡ ಪ್ರಜ್ವಲ್ಲೇ, ಅದನ್ನು ರೆಕಾರ್ಡ್ ಮಾಡಿಕೊಂಡಿದ್ದು ಆತನೇ, ಆಕೆಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದು ಈತನೇ, ಎಲ್ಲ ಪ್ರೂವ್ ಆಯಿತು. ಅಲ್ಲಿಗೆ ಅತ್ಯಾಚಾರಿ ಅಂತ ತೀರ್ಪು ಕೊಟ್ಟಿದೆ ಕೋರ್ಟ್. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ನಾಳೆ ಪ್ರಕಟವಾಗುತ್ತೆ. ಎಷ್ಟು ವರ್ಷಗಳ ಜೈಲು ಶಿಕ್ಷೆ ಅಂತಕ್ಕಂಥದ್ದನ್ನು ನಾಳೆ ಹೇಳ್ತಾರೆ. ಜಡ್ಜ್ ಎದುರು ಕಣ್ಣೀರಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಬಟ್ ಏನು ಮಾಡೋಕ್ಕಾಗಲ್ಲ ಈ ಟೈಮ್ನಲ್ಲಿ. ತಪ್ಪು ಮಾಡಿದ ಮೇಲೆ ಕಾನೂನಿನಲ್ಲಿ ಶಿಕ್ಷೆ ಅನುಭವಿಸಲೇಬೇಕು, ಅದನ್ನು ಅನುಭವಿಸಲೇಬೇಕಾಗತ್ತೆ. ಮೊದಲ ಕೇಸ್ ಇದು. 4 ಕೇಸ್ಗಳ ಪೈಕಿ ಇನ್ನೂ 3 ಕೇಸ್ಗಳದು ತೀರ್ಪು ಬರಬೇಕು, ಮುಂದಿನ ದಿನಗಳಲ್ಲಿ ಬರುತ್ತದು. ಬಟ್ ಮೊದಲ ಕೇಸ್ KR ನಗರ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಮಾಡಿದಂತಹ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಅತ್ಯಾಚಾರಿ ಅಂತ ತೀರ್ಪು ಕೊಟ್ಟಿದೆ ಕೋರ್ಟ್. ಅಬ್ಸರ್ವೇಷನ್ಸ್ ಎಲ್ಲ ನೋಡೋಣ, ಜಡ್ಜ್ ಏನೇನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು. ಬಟ್ ಸದ್ಯಕ್ಕಂತೂ ಗೊತ್ತಾಗ್ತಾ ಇರೋದು ಆತ ದೋಷಿ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣಗೆ ಶಾಕ್ ಇದು ನಿಜಕ್ಕೂ ಕೂಡ. ಅತ್ಯಾಚಾರಿ ಅಂತ ಕೊಟ್ಟ ಮೇಲೆ ಮುಗೀತು. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಮಾಜಿ ಸಂಸದ ರೇವಣ್ಣ ಅವರ ಪುತ್ರ. ಕೋರ್ಟ್ ತೀರ್ಪು ನೀಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ ಕೋರ್ಟ್ನಲ್ಲಿ. ಸಾಮಾನ್ಯವಾಗಿ ಏನೂ ಮಾಡೋಕ್ಕಾಗಲ್ಲ, ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಜಡ್ಜ್ ಎದುರೇ ಕಣ್ಣೀರಿಟ್ಟಿದ್ದಾರೆ ಅಂತಕ್ಕಂಥದ್ದು. ಆಶಾಭಾವನೆಯಲ್ಲಿದ್ದರು, ನಾನು ನಿರ್ದೋಷಿ ಆಗ್ತೀನಿ ಅಂತಕ್ಕಂಥದ್ದು. ಬಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾದಾಗ ಬಹುತೇಕ ಸಾಕ್ಷಿಗಳೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗೇ ಇತ್ತಂತೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಒಂದು 26 ಜನನ್ನ ಕರೆಸಿದ್ರು. ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಎಲ್ಲವೂ ಕೂಡ ಬಹುತೇಕ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿತ್ತು. ಇದೆಲ್ಲವನ್ನು ಪರಿಗಣಿಸಿದ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವ ತೀರ್ಪನ್ನು ಕೊಟ್ಟಿದೆ. ಹಾಗಾಗಿ ಜಡ್ಜ್ ಎದುರು ಕಣ್ಣೀರು ಸುರಿಸಿದ್ದಾರೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ.
ಮತ್ತೆ ಈಗ ಆತನನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಮತ್ತೆ ಈಗ ಆತನನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಗೊತ್ತಿಲ್ಲ ನಾಳೆನೂ ಕರ್ಕೊಂಡು ಬರ್ತಾರಾ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಶಿಕ್ಷೆ ಪ್ರಮಾಣ ಏನು ಅನ್ನೋದನ್ನು ಕೋರ್ಟ್ ನಾಳೆ ಹೇಳುತ್ತೆ. ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇದ್ದೆ, ಬಿಫೋರ್ ಲಂಚ್ ಬ್ರೇಕ್ ಅವರು ಶಿಕ್ಷೆಯನ್ನು ತೀರ್ಪನ್ನು ಪ್ರಕಟ ಮಾಡಿ ಆಮೇಲೆ ಬ್ರೇಕ್ ಹೋಗ್ತಾರೆ ಅಂತ. ಅದೇ ರೀತಿಯಲ್ಲೇ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತಕ್ಕಂಥ ತೀರ್ಪು ಬಂದಿದೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಒಬ್ಬ ಅತ್ಯಾಚಾರಿ ಅಂತಲೇ ಈಗ ಅದನ್ನು ಹೇಳಬೇಕಾಗತ್ತೆ. ಬಟ್ ಶಿಕ್ಷೆಯ ಪ್ರಮಾಣ ಏನು, ಎಷ್ಟು ವರ್ಷ ಜೈಲು ಅಂತಕ್ಕಂಥದ್ದನ್ನು ನಾಳೆ ಕೋರ್ಟ್ ಪ್ರಕಟ ಮಾಡುತ್ತೆ. ಅತ್ಯಾಚಾರಿ ಅಂತ ಕೋರ್ಟ್ ಈಗ ತೀರ್ಪನ್ನು ಕೊಟ್ಟಿದೆ. KR ನಗರದ ಮನೆ ಕೆಲಸದ ಆಕೆ ಮೇಲೆ ಈತ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ. ಅಂದರೆ ಸೂರಜ್ ರೇವಣ್ಣ ಅವರ ಮಾಲೀಕತ್ವದ ಫಾರ್ಮ್ ಹೌಸ್ನಲ್ಲಿ ನಡೆದಿತ್ತು ಇದು ಅಂತಂದ್ಬಿಟ್ಟು. ಅತ್ಯಾಚಾರದ ಜೊತೆಗೆ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ವಿಡಿಯೋ ಕೂಡ ಈತ ಮಾಡ್ಕೊಂಡಿದ್ದ. ವಿಡಿಯೋದಲ್ಲಿ ಈತನೇ ಇದ್ದ ಅಂತಕ್ಕಂಥದ್ದು ಕೂಡ FSL ರಿಪೋರ್ಟ್ ಹೇಳಿತ್ತು. ಆತನದ್ದೇ ಧ್ವನಿ, ಆತನೇ ಅದು ಅಂತಕ್ಕಂಥ ರಿಪೋರ್ಟ್ ಬಂದಿತ್ತು. ಇದೆಲ್ಲವನ್ನು ನೋಡಿ ಕೊನೆಗೆ ಕೋರ್ಟ್ ಈಗ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಆತ ದೋಷಿ, ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಅಲ್ಲಿಂದ ಈಗ ಕೋರ್ಟ್ ಹಾಲ್ನಿಂದ ಪ್ರಜ್ವಲ್ ರೇವಣ್ಣನನ್ನು ಕರ್ಕೊಂಡು ಹೊರಟಿದ್ದಾರೆ. ಇನ್ ಡೀಟೇಲ್ಸ್ ನೋಡಬೇಕು.